ಇದು 1.54 ಘನ ಮೀಟರ್ ಗಾತ್ರ ಹಾಗೂ 1.4 ಸೆಂಟಿಮೀಟರ್ ವ್ಯಾಸದ ತಳವನ್ನು ಕೊಳವೆಯ ಎತ್ತರವನ್ನು ಕಂಡುಹಿಡಿಯಿರಿ. ಹೌದಾ? ಸೊ ನಮಗೆ ಏನು ಹೇಳ್ತಾ ಇದ್ದಾರೆ ಇಲ್ಲಿ? ಕೊಳವೆಯ ಎತ್ತರ ಕಂಡುಹಿಡಿಯಬೇಕು ಅಂತ ಏನು ಕೊಟ್ಟಿದ್ದಾರಂದ್ರೆ ಗಾತ್ರ ಕೊಟ್ಟಿದ್ದಾರ. ಗಾತ್ರ 1.54 ಕ್ಯೂಬಿಕ್ ಮೀಟರ್. ಗಾತ್ರವನ್ನು ನಾವು ವಾಲ್ಯೂಮ್ ಅಂತ ಹೇಳ್ತೇವೆ, ಅದಕ್ಕೆ ಇದನ್ನ ವಿ ಅಂತ ಬರ್ಕೊಂಡಿದ್ದೀವಿ. ವಿ ಇಸ್ ಈಕ್ವಲ್ಸ್ ಟು 1.54 ಕ್ಯೂಬಿಕ್ ಮೀಟರ್. ರೈಟ್? ವ್ಯಾಸ ಕೊಟ್ಟಿದ್ದಾರ. ವ್ಯಾಸ ಡಯಾಮೀಟರ್ ಅಂತೀವಿ. ಡಯಾಮೀಟರ್ ಡಿ ಇಸ್ ಈಕ್ವಲ್ಸ್ ಟು 1.40 ಸೆಂಟಿಮೀಟರ್. ಹೌದಾ? ಈಗ ನೋಡ್ರಿ ಇಲ್ಲಿ ಏನ್ ಕಂಡಿಡಿ ಅಂತ ನಮಗೆ ಎತ್ತರ ಕಂಡಿಡಿ ಅಂತ. ಸೊ ಎತ್ತರ h ಇಸ್ ಈಕ್ವಲ್ಸ್ ಟು ಎಷ್ಟು. ಅದಕ್ಕೆ ಏನ್ ಮಾಡಿದ್ವಿ ನಾವು? ಫಸ್ಟ್ ಎತ್ತರ ಕಂಡುಹಿಡಿಬೇಕಾದ್ರ ಕೊಳವೆಯ ಗಾತ್ರದ ಸೂತ್ರ ಬರ್ಕೊಂಡಿದ್ದೀರಾ? ಏನ್ ಬರ್ಕೊಂಡಿದ್ವಿ? ಕೊಳವೆಯ ಗಾತ್ರದ ಸೂತ್ರ. ಸೊ ಕೊಳವೆಯ ಗಾತ್ರದ ಸೂತ್ರ ಏನಿದೆ ನಮ್ದು? ಪೈ ಆರ್ ಸ್ಕ್ವೇರ್ ಎಚ್. ಸೊ ಪೈ ಇಸ್ ಈಕ್ವಲ್ಸ್ ಟು ಎಷ್ಟಿದೆ ಇಲ್ಲಿ? 22 ಭಾಗಿಲೆ 7. ಪೈ ಇಸ್ ಈಕ್ವಲ್ಸ್ ಟು 22 ಭಾಗಿಲೆ 7. ಆರ್ ನಮ್ಗೆ ಗೊತ್ತಿಲ್ಲ. ಆರ್ ನಾವು ಬರ್ಕೊಂಡಿದ್ವಿ. ಹೆಂಗ್ ಬರ್ಕೊಂಡಿದ್ವಿ ಅಂದ್ರೆ ವ್ಯಾಸ ಕೊಟ್ಟಿದ್ದ ನಂತರ ಅದರಿಂದ ನಾವು ತ್ರಿಜ್ಯ ಕಂಡುಹಿಡಿಯಬೇಕು. ತ್ರಿಜ್ಯ ಇಸ್ ಈಕ್ವಲ್ಸ್ ಟು ವ್ಯಾಸ ಭಾಗಿಲೆ 2. ವ್ಯಾಸ ಎಷ್ಟು ನಮ್ದು? 1.40 ಸೆಂಟಿಮೀಟರ್ ಭಾಗಿಲೆ 2. ದಶಮಾಂಶ ಸಂಖ್ಯೆಯಿಂದ ಕೆಳಗೆ ಏನಾಗ್ತದೆ? ಇದು 100ರಿಂದ ಭಾಗ ಆಗ್ತದೆ. ಇದನ್ನು ಛೇದ ಹೊಡಿದ್ರೆ ನಮ್ಗೆ ಎಷ್ಟು ಬರ್ತದೆ? ತ್ರಿಜ್ಯ 14/20 ತ್ರಿಜ್ಯ ಬರ್ತದೆ. ಈಗ ನೆಕ್ಸ್ಟ್ ನೋಡಿ, ಈ ತ್ರಿಜ್ಯವನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ 14/20 ಹೋಲ್ ಸ್ಕ್ವೇರ್ ಇಂಟು ಎಚ್. ಇಲ್ಲಿ ಕೊಳವೆಯ ಗಾತ್ರ 1.54 ಕ್ಯೂಬಿಕ್ ಮೀಟರ್. ಇದನ್ನು ಪ್ರಶ್ನೆಯಲ್ಲೇ ಕೊಟ್ಟಿದ್ದಾನೆ, ಅದನ್ನ ಇಲ್ಲಿ ಬರ್ಕೋಬೇಕು. ದಟ್ ಈಕ್ವಲ್ಸ್ ಟು ಪೈ ಬೆಲೆ 22/7. ತ್ರಿಜ್ಯ 14/20 ಸ್ಕ್ವೇರ್ ಅಂದ್ರೆ ಅದನ್ನ 2 ಸಲ ಬರ್ಕೋಬೇಕು. ಕೊಟ್ಟಿರೋ ಸಂಖ್ಯೆಯನ್ನ ಅದೇ ಸಂಖ್ಯೆ